ಮುಂದಿನ ರಾಶಿ ತುಲಾ ರಾಶಿ ಗುರುಗಳೇ. ತುಲಾ ರಾಶಿಯ ಮಾಸ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡಿ. ತುಲಾ ರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ 6ನೇ ಮನೆಯಲ್ಲಿರತಕ್ಕಂಥ ಕುಜ, ಅದೇ 6ನೇ ಮನೆಯಲ್ಲಿರತಕ್ಕಂಥ ನೀಚ ಬುಧ, ಸಪ್ತಮದಲ್ಲಿರತಕ್ಕಂಥ ಉಚ್ಚ ರವಿ, ಅಷ್ಟಮದಲ್ಲಿರತಕ್ಕಂಥ ಶುಕ್ರ. ಸೊ ಈ ಎಲ್ಲ ಪ್ಲಾನೆಟರಿ ಪೊಸಿಷನ್ಸ್ನ ನೋಡ್ತಾ ಹೋದರೆ ನಮಗೆ ವಿಶೇಷವಾಗಿ ನಿಮಗೆ ಲಾಭಾಂಶವನ್ನು ತರತಕ್ಕಂಥದ್ದು, ಅನುಕೂಲಗಳನ್ನು ಕೊಡತಕ್ಕಂಥದ್ದು ಒಬ್ಬ ರವಿ ಮಾತ್ರ ಆಗಿರ್ತಾನೆ. ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ, ಕುಜ ನಿಮ್ಗೆ 6ನೇ ಮನೆಯಲ್ಲಿರುವಂಥದ್ದು ಒಂದು ಹಂತಕ್ಕೆ ನಿಮಗೆ ಲಾಭಗಳೇ ಆಗುತ್ತೆ. ಯಾಕಂದರೆ ಆಲ್ರೆಡಿ ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ 3, 6, 11 ಉಪಚಯ ಸ್ಥಾನಗಳು. ಈ ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದಾಗ ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾರೆ. ಸೊ ನಿಮಗೆ 2ನೇ ಮನೆ ಮತ್ತು 7ನೇ ಮನೆ ಅಧಿಪತಿಯಾದಂಥ ಕುಜ ಈ ಇಡೀ ತಿಂಗಳಿನಲ್ಲಿ ನಿಮಗೆ 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳು ಸ್ವಲ್ಪ ನಿಮಗೆ ಮೆತ್ತಗಾಗ್ತಾರೆ. ಆಮೇಲೆ ಒಂದಷ್ಟು ಜನಕ್ಕೆ ಕ್ರಾನಿಕ್ ಇಲ್ನೆಸ್ ಅನ್ನೋದಿರುತ್ತೆ, ಬಹಳ ದಿವಸಗಳಿಂದ ನೀವು ನರಳುತ್ತಾ ಇರತಕ್ಕಂಥ ಒಂದು ಸಮಸ್ಯೆಗಳಿರುತ್ತೆ. ಅದೆಲ್ಲದರಿಂದ ಪರಿಹಾರವನ್ನು ಕಂಡುಕೊಳ್ತೀರಾ. ಇತ್ತೀಚೆಗಷ್ಟೇ ಹಾಸ್ಪಿಟಲೈಸ್ ಆಗಿರತಕ್ಕಂಥವ್ರು ಯಾರಾದರೂ ಇದ್ದಾದ ಪಕ್ಷದಲ್ಲಿ ಹಾರ್ಟ್ ರಿಲೇಟೆಡ್ಡು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರತಕ್ಕಂಥವ್ರು, ಈ ಕೆಲವೊಂದು ಸಣ್ಣ ಮಕ್ಕಳಿಗೆ ಇತ್ತೀಚಿನ ನೋಡ್ತಾ ಇದ್ದೀನಿ ನಾನು, ಈ ಥಲೆಸೆಮಿಯಾ ಅಂತ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಅಂದರೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇರತಕ್ಕಂಥದ್ದು, ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುವಂಥದ್ದು, ಈ ಥರದ್ದು ಏನೇ ಸಮಸ್ಯೆಗಳಿದ್ದವರು ಎಲ್ಲರೂ ಸಹ ನಿವಾರಣೆಯನ್ನು ಪಡ್ಕೊಳ್ತೀರಾ. ಮತ್ತು ಹೃದ್ರೋಗದ ಸಮಸ್ಯೆ ಇರತಕ್ಕಂಥವ್ರಿಗೂ ಅಷ್ಟೇ ಈ ಸಮಯದಲ್ಲಿ ಯಾರಾದರೂ ರೀಸೆಂಟಾಗಿ ಹಾಸ್ಪಿಟಲೈಸ್ ಆಗಿ ನಿಮಗೆ ಬೈಪಾಸ್ ಸರ್ಜರಿ ಆಗಿದ್ದು, ಸ್ಟಂಟ್ ಆಗಿರುವಂಥವರು, ಅವರೆಲ್ಲರೂ ಅಷ್ಟೇ ತುಂಬ ಒಳ್ಳೆ ಚೇತರಿಕೆಯನ್ನು ಪಡ್ಕೊಳ್ತೀರಾ. ಈ ತಿಂಗಳು ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಧೈರ್ಯವಾಗಿರಿ. ಆದರೆ ಬುಧ ನಿಮಗೆ ವ್ಯಯಾಧಿಪತಿ, ಭಾಗ್ಯಾಧಿಪತಿ ಎರಡೂ ಆಗಿ 6ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ಸೊ ಈ ಸಮಯದಲ್ಲಿ ದುಡ್ಡು ಕಾಸಿನ ಒಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಟ್ಟಿಗೆ ಬರುವಂಥ ಒಂದು ಭಾಗ್ಯಗಳು, ಅವಕಾಶಗಳನ್ನು ನೀವು ಕೈ ತಪ್ಪಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಸಹ ಕಾಣಿಸ್ತಾ ಇದೆ. ಮತ್ತು ಖರ್ಚುಗಳು ಅಷ್ಟೇ ನಿಮ್ಮ ಕೈ ಮೀರಿ ಹೋಗುವಂಥ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕೇರ್ಫುಲ್ ಆಗಿರಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ತಂದೆ ತಾಯಿಗಳಿಂದ ದೂರ ಇರತಕ್ಕಂಥವ್ರು, ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಕ್ಕಂಥವ್ರು ಯಾರಿರ್ತೀರಾ, ಬೇರೆ ಊರಿನಲ್ಲಿ ಬೇರೆ ದೇಶದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಈ ಸಮಯದಲ್ಲಿ ನಿಮ್ಮ ದುಡ್ಡು ಕಾಸಿನ ವ್ಯವಹಾರಗಳ ಬಗ್ಗೆ ಕೇರ್ಫುಲ್ ಆಗಿರಬೇಕಾಗತ್ತೆ. ಮತ್ತು ನೀವು ಹೊಸದಾಗಿ ಶುರು ಮಾಡುವಂಥ ಬಿಸ್ನೆಸ್ಗಳಲ್ಲೂ ಅಷ್ಟೇ ಎಲ್ಲೋ ಒಂದು ಸ್ವಲ್ಪ ಏರುಪೇರುಗಳಾಗುವಂಥ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದರೆ ಸಪ್ತಮದಲ್ಲಿರ್ತಕ್ಕಂಥ ರವಿ ಮಾತ್ರ ಎಲ್ಲ ಸಮಸ್ಯೆಗಳನ್ನು ತಾನಾಗಿ ನಿವಾರಣೆಯನ್ನು ಮಾಡಿಬಿಡ್ತಾನೆ. ಯಾಕಂದರೆ ಏಕಾದಶಾಧಿಪತಿಯಾಗಿರ್ತಕ್ಕಂಥ ರವಿ ಸಪ್ತಮದಲ್ಲಿ ಕೂತ್ಕೊಂಡಿರುವಾಗ ಲಾಭಾಂಶಗಳು ಜಾಸ್ತಿ ಆಗುತ್ತೆ. ಪ್ರೇಮಾನುರಾಗ ಸ್ಥಾನಾಧಿಪತಿ ರವಿ ಅಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿರುವಾಗ ನಿಮ್ಮ ಹತ್ತಿರದ ವ್ಯಕ್ತಿಗಳು ನಿಮಗೊಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ನಿಂತ್ಕೊಳ್ತಾರೆ, ಒಂದು ರಕ್ಷಾ ಕವಚವನ್ನು ಏರ್ಪಡಿಸ್ತಾರೆ ನಿಮಗೆ. ಅವರೆಲ್ಲರ ಎಮೋಷನ್ಸು ನಿಮ್ಮನ್ನು ಸದಾಕಾಲ ಕಾಪಾಡ್ತಾ ಹೋಗುತ್ತೆ. ಸೊ ವಿಶೇಷವಾಗಿದೆ, ಏನು ತೊಂದರೆ ಏನಿಲ್ಲ. ಆದರೆ ಅಷ್ಟಮದಲ್ಲಿರತಕ್ಕಂಥ ಶುಕ್ರ ಮಾತ್ರ ಸ್ವಲ್ಪ ಮಿಕ್ಸಡ್ ರಿಸಲ್ಟ್ಸ್ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಎರಡೂ ಆಗಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಸ್ವಸ್ಥಾನವೇ ಆಗಿರೋದ್ರಿಂದ ದೊಡ್ಡ ಮಟ್ಟದ ಸಮಸ್ಯೆಗಳಾಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ಮಾತ್ರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನೀರಿನಿಂದ ಸಮಸ್ಯೆ ಬರುವಂಥದ್ದು, ಸ್ವಲ್ಪ ಶೀತ ವಾತ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆಗಳು. ಅದೇ ರೀತಿ ಏನಾದರೂ ಒಂದು ಇತ್ತೀಚೆಗಷ್ಟೇ ಸ್ವಲ್ಪ ಜ್ವರ ಆಗಲಿ ಅಥವಾ ಒಂದು ಸಣ್ಣ ಹಾಸ್ಪಿಟಲೈಸೇಷನ್ ಆಗಲಿ ಆಗಿರ್ತಕ್ಕಂಥ ಮಕ್ಕಳು, ಈ ವಾಂತಿ ಭೇದಗಳು ಜಾಸ್ತಿ ಆಗಿರ್ತಕ್ಕಂಥವ್ರು. ಯಾಕಂದರೆ ಈ ಸೀಸನ್ ಬರ್ತಾ ಇದ್ದಾಗ ನಾವು ನೋಡ್ತಾ ಇರ್ತೀವಿ, ಮಾರ್ಚ್ ಏಪ್ರಿಲ್ ಬಂತು ಅಂತಂದರೆ ಈ ಥರ ಸಮಸ್ಯೆಗಳು ಚಿಕ್ಕ ಮಕ್ಕಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಮಕ್ಕಳ ತಂದೆ ತಾಯಿಗಳು ನಾನು ಹೇಳ್ತಾ ಇದ್ದೀನಿ, ವಿಶೇಷವಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ಅದು ಆ ಸಮಸ್ಯೆಗಳು ಸ್ವಲ್ಪ ರಿಲ್ಯಾಪ್ಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಪಥ್ಯಗಳು ಏನು ಹೇಳಿರ್ತಾರೆ ಡಾಕ್ಟರ್ಗಳು, ಮೆಡಿಕೇಶನ್ಸ್ ಏನು ಹೇಳಿರ್ತಾರೆ ಕರೆಕ್ಟಾಗಿ ಫಾಲೋ ಮಾಡಿ. ಆದಷ್ಟು ನೀರು ಹತ್ತಿರ ಹೋಗದೆ ಇರೋಂಗೆ ನೋಡ್ಕೊಳ್ಳಿ ಮಕ್ಕಳನ್ನ. ಇದಿಷ್ಟು ಸೂಕ್ಷ್ಮತೆಗಳನ್ನ ನೀವು ಗಮನ ಇಟ್ಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಏನೂ ತೊಂದರೆ ಏನಿಲ್ಲ ನಿಮಗೆ. ವಿಶೇಷವಾಗಿ ನಾರಾಯಣ ವರ್ಮ ಅನ್ನೋ ಒಂದು ಸ್ತೋತ್ರ ಮತ್ತು ವಾಮನ ಸ್ತೋತ್ರ ಈ ಎರಡನ್ನೂ ಸಹ ಪ್ರತಿದಿನ ಹೇಳ್ಕೊಳ್ಳಿ. ತ್ರಿವಿಕ್ರಮ ಅಷ್ಟೋತ್ತರ ಇದನ್ನು ಸಹ ಪ್ರತಿದಿನ ಕೇಳೋದ್ರಿಂದ ಅದ್ಭುತವಾದ ಲಾಭವನ್ನು ಪಡ್ಕೊಳ್ತೀರಾ ನೀವು. ಧನ್ಯವಾದ ಗುರುಗಳೇ. ಕನ್ಯಾ ರಾಶಿ ಬಗ್ಗೆ ತುಂಬ ವಿಶೇಷ. ತುಲಾ ರಾಶಿ. ಧನ್ಯವಾದ ಗುರುಗಳೇ. ತುಲಾ ರಾಶಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ.